ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಯಾರೆಲ್ಲ SSLC ಎಕ್ಸಾಮನ್ನು ಬರ್ತಿದ್ದೀರಿ, ಸೊ 21 ಮಾರ್ಚ್ 2025ರಿಂದ 4/4/2025 ಇಂದಿನವರೆಗೂ ಕೂಡ ಪರೀಕ್ಷೆಗಳು ನಡೆದು, ಸೊ ಎಲ್ಲರೂ ಕೂಡ ಪರೀಕ್ಷೆ ಬರೆದಿದ್ದೀರಿ. ಮಂಡಳಿಯವರು ಏನು ಮಾಡಿದ್ದಾರೆ ಅಂತಂದರೆ ಕೀ ಉತ್ತರಗಳನ್ನು ಪ್ರಕಟವನ್ನು ಪಡಿಸಿದ್ದಾರೆ. ಸೊ ಯಾರೆಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ಗಳನ್ನು ಕೊಡ್ತೀನಿ, ಸೊ ಖಂಡಿತವಾಗಿ ನೀವುಗಳು ಹೋಗಿ. ಸೊ ಮಂಡಳಿಯವರು ಯಾವೆಲ್ಲ ಉತ್ತರಗಳನ್ನು ಒಪ್ಪಿಕೊಂಡಿದ್ದಾರೆ, ಯಾವ ಪ್ರಶ್ನೆಗಳಿಗೆ ಹೇಗಿತ್ತು ಅನ್ನೋದನ್ನು ಸಂಪೂರ್ಣವಾಗಿ ಚೆಕ್ಔಟ್ ಮಾಡಿಕೊಡ್ರಿ. ಇನ್ ಕೇಸ್ ಏನಾದರೂ ನಿಮಗೆ ಉತ್ತರಗಳ ಬಗ್ಗೆ ಆಕ್ಷೇಪಣೆಗಳಿತ್ತಂದರೆ ಆಕ್ಷೇಪಣೆಗಳನ್ನು ಸಲ್ಲಿಸ್ತಕ್ಕಂಥ ವಿಧಾನವೂ ಕೂಡ ಇದೆ, ಅದನ್ನು ಕೂಡ ತಾವುಗಳು ಅನುಸರಿಸಿಕೊಂಡು ಆಕ್ಷೇಪಣೆಗಳನ್ನು ಕೊಡ್ಬೋದು ಅಂತ ಹೇಳ್ತಾ ಈ ವಿಡಿಯೋಲಿತ್ತು. ಸೊ ಖಂಡಿತವಾಗಿ ತಾವೆಲ್ಲರೂ ಕೂಡ ಹೋಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಬಳಕೆ ಮಾಡಿಕೊಂಡು ಸೊ ಎಲ್ಲ ಕೀ ಆನ್ಸರ್ಸ್ಗಳಿದ್ದಾವೆ. ಯಾಕಂದ್ರೆ ಇನ್ನೇನು 2-3 ದಿನ ನಿಮಗೆ ಏನು ಮಾಡ್ತಾರೆ ಅಂದರೆ ಕೀ ಆನ್ಸರ್ಗಳಿಗೆ ಆಕ್ಷೇಪಣೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ತದನಂತರ ಏನು ಮಾಡ್ತಾರೆ, ಫೈನಲ್ ಆಗಿ ಮಾಡಿಕೊಂಡು 15 ಏಪ್ರಿಲ್ನಿಂದ ನಿಮ್ಮ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಮಾಡ್ತಾ ಇದ್ದಾರೆ. ಸೊ ಅದರೊಳಗಡೆ ಈ ಪ್ರೊಸೆಸನ್ನೆಲ್ಲ ಏನು ಮಾಡ್ತಾರೆ, ಮಂಡಳಿಯವರು ಮುಗಿಸ್ತಾರೆ. ಆಲ್ರೆಡಿ ನಾನು ಫಸ್ಟೇ ನಿಮಗೆ ಹೇಳಿದ್ದೆ. ಸೊ ಖಂಡಿತವಾಗಿ ಎಲ್ಲರೂ ಕೂಡ ಇವತ್ತು ಅಥವಾ ನಾಳೆ ಅಂತ ಹೇಳಿದ್ದೀವಿ, ಬಟ್ ಇವತ್ತು ಏನು ಮಾಡಿದ್ದಾರೆ, ಮಂಡಳಿಯವರು ಕೀ ಆನ್ಸರ್ಗಳನ್ನು ಆಲ್ ಸಬ್ಜೆಕ್ಟಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಖಂಡಿತವಾಗಿ ಹೋಗಿ ಚೆಕ್ಔಟ್ ಮಾಡಿಕೊಂಡು ಆಕ್ಷೇಪಣೆ ಇದ್ದರೆ ಕೊಟ್ಟು ಅವುಗಳನ್ನ ಆಕ್ಷೇಪಣೆಯನ್ನು ಸಲ್ಲಿಸ್ತಕ್ಕಂಥ ವಿಧಾನಗಳನ್ನು